ಗದಗ ಜಿಲ್ಲೆ ರೋಣ ತಾಲೂಕಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ರೋಣ ಇಲಾಖೆ ವ್ಯಾಪ್ತಿಯ ಕಾಮಗಾರಿಗಳಿಗೆ ಟೆಂಡರ್ ಆಹ್ವಾನಿಸದೆ ತುಂಡುಗುತ್ತಿಗೆ ಮೂಲಕ ಕಾಮಗಾರಿಗಳನ್ನು ಅನುಷ್ಠಾನಿಸುತ್ತಿದ್ದು ಹಾಗೂ ಕೆಲವೊಂದಿಷ್ಟು ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಿರ್ವಹಿಸಿದರೂ ಸಹ ಅಧಿಕಾರಿಗಳು ಬಿಲ್ಲನ್ನು ತೆಗೆಯುತ್ತಾರೆ. ಇಲಾಖೆಯಲ್ಲಿ ಇಂಜಿನಿಯರ್ಗಳು ಮಾಡಬೇಕಾದ ಕೆಲಸವನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವುದನ್ನು ನೋಡಿದ್ರೆ ಇವರಿಗಿಂತ ಅವರೇ ಉತ್ತಮ ಅನಿಸುತ್ತದೆ. ಈ ವಿಷಯವಾಗಿ ತನಿಖೆ ಕೈಗೊಳ್ಳುವಂತೆ ಖುದ್ದಾಗಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಿಗೆ ಅರ್ಜಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಜಿಲ್ಲಾ ಪಂಚಾಯಿತಿ ಗದಗ ಇವರು ರೋಣ ತಾಲೂಕು ವ್ಯಾಪ್ತಿಯಲ್ಲಿ ಅನುಷ್ಠಾನವಿರುವ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಲು ತಂಡ ರಚಿಸಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿ 4 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಯಾರೇ ಅಂತ ಇಲ್ಲ. ಹಾಗಾದರೆ ಸಚಿವರಿಗೂ ಮತ್ತು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಗಳಾದ ಚಂದ್ರಕಾಂತ ಮುಂಡರಗಿ ಅವರ ಆದೇಶಕ್ಕೆ ಕಿಮ್ಮತ್ತಿಲ್ಲದಂತಾಗಿದೆ. ಜಿಲ್ಲಾಡಳಿತ ಎಷ್ಟು ಬೇಜವಾಬ್ದಾರಿ ಅಧಿಕಾರಿಗಳನ್ನು ಹೊಂದಿದೆ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ. ಏನೊಂದು ಈ ಸಣ್ಣ ಪುಟ್ಟ ಕಾಮಗಾರಿಗಳನ್ನ ಮಾಡ್ತಕ್ಕಂಥ ಗುತ್ತಿಗೆದಾರಗಳಿಗೆ ಕೆಲಸ ನೀಡಿ ಗುಣಮಟ್ಟದ ಕಾಮಗಾರಿಗಳಿಗೆ ಕೊಳ್ಳಿಯನ್ನು ಇಡ್ತಕ್ಕಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ಕಾಮಗಾರಿಗಳನ್ನು ಪರಿಶೀಲಿಸುವಂತೆ ಮತ್ತು ಟೆಂಡರ್ ಕರೆಯುವಂತೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ವಿಶೇಷ ಕರ್ತವ್ಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಆ ಸಚಿವರಿಗೂ ಕೂಡ ಗೌರವ ಇಲ್ಲದಂಥ ಸ್ಥಿತಿಯನ್ನು ತಂದೊಡ್ಡಿದ್ದಾರೆ ಅಧಿಕಾರಿಗಳು. ಜೊತೆಗೆ ಜಿಲ್ಲಾ ಪಂಚಾಯತಿಯಿಂದ ಏನೊಂದು ಈ ಪಂಚಾಯತಿ ರಾಜ್ಯ ಇಂಜಿನಿಯರಿಂಗ್ ಉಪವಿಭಾಗ ತಾಲೂಕು ಪಂಚಾಯಿತಿಯ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ರಿ ಅಂತ ಹೇಳಿ ಜಿಲ್ಲಾ ಪಂಚಾಯತಿಯಿಂದ ಒಂದು ಲೆಟರ್ ಬಂದು 2/9/2025 ಈ ಒಂದು ಲೆಟರ್ ಬಂದರೂ ಕೂಡ ಈ ತಂಡವನ್ನು ಏನು ರಚನೆ ಮಾಡಿರ್ತಾರೆ ಆ ಅಧಿಕಾರಿಗಳು ಇದುವರೆಗೂ ಕೂಡ ಜಿಲ್ಲಾ ಪಂಚಾಯತಿಯ ಒಂದು ಅರ್ಜಿಗೆ ಮಾನ್ಯತೆಯನ್ನು ನೀಡ್ತಾ ಇಲ್ಲ. ಸೊ ನೀವೆಲ್ಲ ಈ ದಾಖಲೆಗಳನ್ನು ನೋಡ್ಬೋದು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವರಿಗೆ ನೇರವಾಗಿ ನೀಡಿರ್ತಕ್ಕಂಥದ್ದು. ಜೊತೆಗೆ ಏನಿಂದ ಈ ಟೆಂಡರನ್ನು ಆಹ್ವಾನಿಸದೆ ತುಂಡುಗುತ್ತಿಗೆ ಮೂಲಕ ಅನುಷ್ಠಾನಿಸಿರುವ ಕಾಮಗಾರಿಗಳ ಕುರಿತು ಕಚೇರಿಗೆ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯತಿಯಿಂದ ಒಂದು ಲೆಟರನ್ನು ಕೂಡ ಕಳಿಸಿದ್ದಾರೆ. ಈ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಅಧ್ಯಕ್ಷರನ್ನು ಮಾಡಿದ್ದಾರೆ. ಜೊತೆಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ಮತ್ತು ನೈರ್ಮಲ್ಯ ಉಪವಿಭಾಗ ನರಗುಂದ ಇವರು ಸದಸ್ಯರು ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಶಿರಟ್ಟೆ ಇವರನ್ನು ಕೂಡ ಈ ಒಂದು ತಂಡದಲ್ಲಿ ಸೇರ್ಪಡೆ ಮಾಡಿ ಇಲ್ಲಿ ನಡೀತಕ್ಕಂಥ ಏನೊಂದು ಕಾಮಗಾರಿಗಳಾಗಿರ್ಬೋದು ಮತ್ತು ಟೆಂಡರ್ ಕರೆಯದೆ ಏನೊಂದು ಈ ಕಾಮಗಾರಿಗಳನ್ನು ತುಂಡುಗುತ್ತಿಗೆ ಮಾಡಿ ನೀಡ್ತಾ ಇರ್ಬೋದು, ಇವನ್ನೆಲ್ಲನೂ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ರಿ ಅಂತ ಹೇಳಿ 8/9/2025 ಒಂದು ನೋಟಿಸನ್ನು ಜಾರಿ ಮಾಡಿರ್ತಾರೆ. ಆ ನೋಟಿಸಿಗೂ ಕೂಡ ಯಾವುದೇ ರೀತಿಯ ಮಾನ್ಯತೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೀಡ್ತಾ ಇಲ್ಲ. ಹಾಗಾಗಿ ಇಲ್ಲಿನ ನ್ಯೂನತೆಗಳನ್ನು ಏನೊಂದು ಈ ಕರ್ನಾಟಕ ರಾಜ್ಯ ಲೋಕಾಯುಕ್ತ ಅಧಿಕಾರಿಗಳು ಒಂದು ಗಮನಿಸಬೇಕು. ಇಲ್ಲಿರ್ತಕ್ಕಂಥ ಏನು ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಭ್ರಷ್ಟರನ್ನು ಸೆದೆಬಡಿಸಲಿಕ್ಕೆ ಈ ಒಂದು ಲೋಕಾಯುಕ್ತ ಏನು ಅಧಿಕಾರಿಗಳು ಈ ಕಚೇರಿಗೆ ಒಂದು ಸತಿ ಭೇಟಿ ನೀಡಿ ಇಲ್ಲಿನ ಸಂಪೂರ್ಣ ಕಾಮಗಾರಿಗಳನ್ನು ಪರಿಶೀಲಿಸಬೇಕಂತ ಈ